ರೀಸೆಂಟಾಗಿ ನೀವು ನೋಡಿರ್ಬೋದು ಇಂಡಿಯಾದಲ್ಲಿ ಯಾವುದೋ ಒಂದು ಎಲ್ಲ ನ್ಯೂಸ್ಗಳಲ್ಲೂ ತುಂಬ ವೈರಲ್ ಆಗಿತ್ತು. ಯಾವುದೋ ಒಂದು ಹುಡುಗಿ ಇಂಜಿನಿಯರಿಂಗ್ ಮುಗಿಸಿ ರಾಲ್ಸ್ ರಾಯ್ಸಲ್ಲಿ 72 lakhs per annum ಪ್ಯಾಕೇಜ್ ಆಗಿದೆ ಅಂತ ಏನೋ ತುಂಬ ವೈರಲ್ ಆಗಿತ್ತು ಆ ನ್ಯೂಸು. ಸೊ ಖಂಡಿತ ಆ ಪ್ಲೇಸ್ಮೆಂಟ್ ಬಂದು US ಅಥವಾ UK ಅಥವಾ ಬೇರೆ ಒಂದು ಡೆವಲಪ್ಡ್ ಕಂಟ್ರೀಸ್ನಲ್ಲೇ ಇರುತ್ತೆ. ಸೊ ಇನ್ ಕೇಸ್ ಅದು US ಅಂತ ಆದರೆ 72 lakhs ಅದೇನಿದೆ ಅದು ತುಂಬಾ ಆವ್ರೇಜ್ ಸ್ಯಾಲ್ರಿ. ಸೊ ನೀವು ಯಾವುದೇ ಫೀಲ್ಡಿಂದ ಬಂದರೂ ಕೂಡ ಸೊ ನೀವು ಈವನ್ ಮೋರ್ ದ್ಯಾನ್ 1 crore ಅರ್ನ್ ಮಾಡ್ಬೋದು. ಒಂದು ಕೆಲವರು ನನ್ನ ಲೈಫ್ ಸ್ಟೋರಿ ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕ್ವಶನ್ಸ್ ಕೇಳ್ತಾ ಇದ್ರು, ಹೇಗೆ ಸ್ಟ್ರಗಲ್ಸ್ ಇತ್ತು, ಸೊ ನಾನು ಹೇಗೆ ಪ್ಲ್ಯಾನ್ ಮಾಡಿಕೊಂಡೆ, ಪ್ರತಿಯೊಂದು ನನ್ನ ಲೈಫ್ ಸ್ಟೋರಿಯನ್ನು ಹೇಳ್ತಾ ನಾನು ಈ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಕಾಂಪಿಟೇಷನ್ ಲೆವೆಲ್ಲು ಬರೀ ನಿಮ್ಮ ಕ್ಲಾಸ್ಮೇಟ್ಸ್ ಮಾತ್ರ ಅಲ್ಲ. ನೀವು ಯಾವುದೇ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀರಾ ಅಂತಿದ್ರೆ ನಿಮ್ಮ ಫೀಲ್ಡಲ್ಲಿ ಆಲ್ ಓವರ್ ವರ್ಲ್ಡ್ ಥಿಂಕ್ ಮಾಡಬೇಕು. ಇವಾಗ ಯಾವುದೇ ಇಂಟರ್ನ್ಯಾಷನಲ್ ಕ್ರಿಕೆಟ್, ಈಗ ನಾನು ಕ್ರಿಕೆಟರ್ ಆಗಬೇಕು ಅಂತಿದ್ರೆ ನಾನು ನನ್ನ ಜೊತೆ ಆಡ್ತಾರೆ ಇನ್ನೊಬ್ಬ ಬ್ಯಾಟ್ಸ್ಮ್ಯಾನ್ ಬಗ್ಗೆ ನನ್ನ ಕಾಂಪಿಟೇಷನ್ ಅಲ್ಲ. ನನ್ನ ಕಾಂಪಿಟೇಷನ್ ಬಂದು ಆಲ್ ಓವರ್ ವರ್ಲ್ಡಲ್ಲಿ ಯಾರು ನಂಬರ್ 1 ಬ್ಯಾಟ್ಸ್ಮ್ಯಾನು, ಸೊ ಅವನ ರೂಟೀನ್ ಹೇಗಿದೆ, ಅವನು ಏನು ಮಾಡ್ತಾ ಇದ್ದಾನೆ, ಸೊ ನನ್ನ ಕಾಂಪಿಟೇಷನ್ ಅವನ ಜೊತೆ ಇರಬೇಕು. ಸೊ ನಿಮ್ಮ ಪಕ್ಕದಲ್ಲಿರೋ ಬೇರೆ ಕ್ಲಾಸ್ಮೇಟ್ಸ್ ಅಲ್ಲ. ಸೊ ನೀವು ನಿಮ್ಮ ಥಿಂಕಿಂಗ್ ಆ ರೀತಿ ಚೇಂಜ್ ಆದಾಗ ಆಟೋಮೆಟಿಕ್ ನೀವು ನಿಮ್ಮ ಪ್ರಿಪ್ರೇಷನ್ ರೂಟ್ಸೇ ಡಿಫ್ರೆಂಟ್ ಆಗುತ್ತೆ.